ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಾಜ್ ಜಿಪಿಟಿ. ಸ್ನೇಹಿತರೆ, ಇವರು ನಮ್ಮ ಗುಂಡ್ಲುಪೇಟೆಯ ಪ್ರತಿಭಾನ್ವಿತ ಗಾಯಕರು ಹಾಗೂ ಸಮಾಜ ಸೇವಕರು ಆದಂತಹ ಹಾಗೆ KEB ಇಂಜಿನಿಯರ್ ಆಗಿ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಇವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು ಕೂಡ ಪ್ರವೃತ್ತಿಯಲ್ಲಿ ಬಹಳ ಒಂದು ಗಾಯನ ಕ್ಷೇತ್ರದಲ್ಲಿ ಬಹಳ ಹೆಸರು ಮಾಡಿದಂಥವ್ರು. ಹಾಗಾಗಿ ಇವ್ರನ್ನ ಕೇಳೋಣ. ನನ್ನ ಚಾನಲ್ಗೆ ಇವರು ಶುಭಾಶಯ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ರವಿ ರಾಜು ಅವರೇ, ಈಗ ನನ್ನ ಚಾನಲ್ಗೆ ನಾಳೆಗೆ ಅಂದರೆ ನಾಳೆ 9ನೇ ತಾರೀಕು 5 ವರ್ಷ ತುಂಬ್ತಾ ಇದೆ. ಆಯ್ತು ರಾಜು. ನನ್ನ ಚಾನಲ್ಗೆ ತಮ್ಮ ಒಂದು ಶುಭಾಶಯ, ಈಗ ಒಂದು ನುಡಿಮುತ್ತುಗಳು. ಎಲ್ಲರಿಗೂ ನಮಸ್ಕಾರ. ನಾನು ನಮ್ಮ ರಾಜಣ್ಣ ಮಿಮಿಕ್ರಿ ರಾಜು ಅವರು ಇಂದಿಗೆ ಅವರ ಚಾನಲ್ ಸ್ಥಾಪನೆ ಮಾಡಿ 5 ವರ್ಷ ತುಂಬಿದೆ. ತುಂಬ ಸ್ನೇಹಜೀವಿ, ತುಂಬ ಸರಳ ಜೀವಿ, ತುಂಬ ಅದು ಹೇಳ್ಬಾರ್ದು ಅಷ್ಟು ಅಸಾಧ್ಯ ವ್ಯಕ್ತಿ. ಬಟ್ ತುಂಬ ದೊಡ್ಡ ಕಲಾವಿದರು. ಅವರ ಚಾನಲ್ ಹಿಂಗೆ ಇನ್ನೂ ಮುಂದೆ ಹೋಗಿ ಎಲ್ಲ ಕಡೆ ಸಬ್ಸ್ಕ್ರೈಬ್ ಆಗಲಿ, ಮತ್ತು ಚೆನ್ನಾಗಿ ಇನ್ನೂ ಮುಂದೆ ಮೂಡಿ ಬರೋಂಥ ನಾನು ಶುಭಾಶಯ ಕೋರುತ್ತಾ, ನಮ್ಮ ರಾಜಣ್ಣ ಅವರು ಮಿಮಿಕ್ರಿ ರಾಜು ಅಂತ ಅವರು ಇನ್ನೂ ಫೇಮಸ್ ಆಗಿದ್ದಾರೆ. ಎಲ್ಲ ಕಡೆ ಅದ್ದೂರಿಯಾಗಿ ಫೇಮಸ್ ಆಗಿದ್ದಾರೆ. ಹಾಗೂ ನಮ್ಮ ನಮ್ಮನ್ನ ಕಲಾವಿದರು ಅಂತಾರೆ, ಅವರು ದೊಡ್ಡ ಕಲಾವಿದರು, ನಮ್ದೇನಿಲ್ಲ. ಅದರಿಂದ ಯಾಕಂದ್ರೆ ನೀವು ನ್ಯಾಯಾಧೀಶರ ಮುಂದೆನೆ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳ ಮುಂದೆನೆ ಆಡಿದಿರಿ. ನಿಜವಾಗ್ಲೂ ನಾನು ನಿಮ್ಗೆ ಧನ್ಯವಾದ ತಿಳಿಸ್ಬೇಕು. ನಿಜವಾಗ್ಲೂ ಹಾಡುಗಾರಿಕೆ ಅಂತಕ್ಕಂಥ ಸುಮ್ಮನೆ ಬರಲ್ಲ. ಯಾಕಂದ್ರೆ ಒಂದು ವೇದಿಕೆ ಹತ್ತಬೇಕಾದ್ರೆ ಕೈಗಳ ಕಡೆಗಡ ಅಂತ ಇರ್ತದೆ. ಆದರೆ ತಮ್ಮ ಭಾವನೆ ಮುಖಾಂತರ ಒಂದು ಹಾಡಿಗೆ ಜೀವ ತುಂಬುವಂತ ಒಂದು ಕೆಲಸವನ್ನ ಮಾಡಿದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಧನ್ಯವಾದಗಳು ರಾಜಣ್ಣ. ಧನ್ಯವಾದಗಳು ರಾಜಣ್ಣ. ವೇದಿಕೆ ಹತ್ತಬೇಕಾದ್ರೆ ಹೇಗಿರುತ್ತೆ ಸರ್ ನಿಮ್ಮ ಒಂದು ತಯಾರಿ? ಏನಿಲ್ಲ, ವೇದಿಕೆ ಅಂದರೆ ನನಗೆ ತುಂಬ ಇಷ್ಟ. ಕಾಲೇಜ್ ಡೇಸಲ್ಲಿ ಓದುವಾಗ ತುಂಬ ನನಗೆ ಗಾಯನ ಅಂದರೆ ತುಂಬ ಇಷ್ಟ. ಬಟ್ ನಾನು ಅವಾಗ ಏನು ಹಾಡ್ತಿದ್ದೋ ಅದು, ಬಟ್ ಅದು ಇನ್ನೂ ಪ್ರಚಾರ ಬಂದಿರಲಿಲ್ಲ. ಈಗ ನಮ್ಮ ಮಿಮಿಕ್ರಿ ರಾಜು ಮತ್ತು ಸ್ನೇಹಿತರು ಕೆಲವು ಗಾಯಕರಿದ್ದಾರೆ, ಅವ್ರ ಮುಖಾಂತರ ನಾನು ಹೊರಬಂದು ಈಗ ಸುಮಾರು ಕಡೆ ನಾನೇ ಎಲ್ಲರಿಗೂ ಒಂದು ಉತ್ತೇಜನ ಆಗಿದ್ದೀನಿ ನಾನೀಗ. ಸರ್, ಹಾಗೆ ಸುಮಾರು ಒಂದು ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಇವೆಂಟ್ಗಳು ನಡೀತವೆ. ಸುಮಾರು ಇವೆಂಟ್ಗಳನ್ನ ನೀವು ಅಟೆಂಡ್ ಮಾಡಿದ್ದೀರಿ. ಈ ಇವೆಂಟ್ಗಳ ಬಗ್ಗೆ ಸ್ವಲ್ಪ ಹೇಳಿ. ಈವೆಂಟ್ಗಳಂತಂದರೆ ಅವರು ವೀಕೆಂಡ್ ತಗೋತಾರೆ ಈವೆಂಟ್ ಅಂದರೆ. ಬಟ್ ಅಲ್ಲಿ ಒಂದು ಈವೆಂಟ್ಗೆ ಹೋದರೆ ಅಲ್ಲಿ ಒಂದು ಹಾಡು ಹೇಳ್ಬೇಕಾದ್ರೆ ಅವ್ರಿಗೆ ಒಂದು ಜೋಶ್ ಬರಬೇಕು. ಆ ಜೋಶ್ ಸಾಂಗ್ ನನಗೆ ಅವರೇ ತಯಾರಿ ಮಾಡಿಕೊಟ್ಬಿಡ್ತಾರೆ. ತಯಾರಿ ಮಾಡಿಕೊಟ್ಟು ಆ ಸಾಂಗ್ ಆಡಿದಾಗ ಅವ್ರಿಗೆ ಏನೋ ಖುಷಿ, ಫುಲ್ ಎಲ್ಲ ಖುಷಿ ಆಗುತ್ತೆ. ಅದರಿಂದ ಪ್ರತಿಯೊಂದು ಈವೆಂಟ್ಗೂ ನನ್ನ ಗೆಸ್ಟಾಗಿ ಹೇಳ್ತಿರ್ತಾನೆ. ಅದೊಂದು ನನ್ನ ಪುಣ್ಯ ಅಂತ ಹೇಳ್ತೀನಿ. ಎಲ್ಲ ನಿಮ್ಮ ಕಲಾವಿದರ ಸಹಾಯ, ಅಭಿಮಾನ, ಆಶೀರ್ವಾದ ಇರೋದ್ರಿಂದ ಇವತ್ತು ಇನ್ನು ಕಲಾವಿದ ಅಂತ ಅನ್ಸ್ಕೊತಾ ಇದ್ದೇನೆ ಇವಾಗ. ಅದು ನನ್ನ ಧನ್ಯ ರಾಜಣ್ಣ. ಸರ್, ನಿಜವಾಗ್ಲೂ ಕೂಡ ಹೇಳ್ಬೇಕು ಅಂತಂದ್ರೆ ನೀವು ಧನ್ಯರೇ ನಿಜವಾಗ್ಲೂ. ಯಾಕಂದ್ರೆ ದೊಡ್ಡ ದೊಡ್ಡ ಲೆಜೆಂಡ್ರು, ಈಗ ಜೂನಿಯರ್ ರಾಜ್ಕುಮಾರ್ ಅಂತ ಅವ್ರ ಕಲೆ ಕೂಡ ಅವ್ರ ಕೈಯಿಂದ ನೀವು ಸನ್ಮಾನ ಮಾಡಿಸ್ಕೊಂಡಿದ್ದೀರಿ. ಮತ್ತು ಹಾಡುಗಾರರಾಗಿರ್ತಕ್ಕಂಥ ಜಾನಪದ ಕಲಾವಿದರು, ಕ್ಯಾಸೆಟ್ ಕಾಡಿರ್ತಕ್ಕಂಥ ರವಿಕುಮಾರ್ ಮತ್ತು ಮಹೇಂದ್ರ ಅವರೆಲ್ಲ ನಿಮ್ಮ ಆತ್ಮೀಯ ಸ್ನೇಹಿತರು, ಒಡನಾಟದ. ಹಾಗಾಗಿ ರಾಜ್ಕುಮಾರ್ ಅವರ ಮನೆಗೆ ಗಾದ್ದೂರ್ ಹೋಗಿದ್ದಾಗ ಅದೊಂದಿಷ್ಟು ಅನುಭವ ಅನ್ಕೊಳ್ಳಿ. ಅದು ಒಂದಿನ ಹಿಂಗೇನೆ ಹಾಗೆ ಇನ್ನೊಂದು ವಿಶೇಷತೆ ಹೇಳಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚಿನ್ನದ ಡಾಲರ್ ಕೂಡ ಮಾಡ್ತಾರೆ. ಅದೇನಿಲ್ಲ, ನನಗೆ ಅವಾಗಿಂದ ರಾಜ್ಕುಮಾರ್ ಅಭಿಮಾನಿ ನಾನು. ನನ್ನ ಹೆಸರು ಮಯೂರ ಅಂತ. ನಾನು ಮಯೂರ ಫಿಲಮ್ ರಿಲೀಸ್ ಆದಾಗ ನಾನು ಹುಟ್ಟಿದ್ದಂತೆ. ಆಗ ನಮ್ಮ ತಂದೆ ಮಯೂರ ಅಂತ ಹೆಸರಿಟ್ರು. ಅದು ನನ್ನ ಪುಣ್ಯ. ಇಡೀ ನಮ್ಮ ಫ್ಯಾಮಿಲಿ ರಾಜ್ಕುಮಾರ್ ಫ್ಯಾಮಿಲಿ ನಮ್ಮದು. ಈಗ ನನ್ನ ಮಗ ಹುಟ್ಟಿದ, ನಮ್ಮ 15 ವರ್ಷ ಆಯಿತು ನನ್ನ ಮಗ ಹುಟ್ಟಿ. ಅವನು ರಾಜ್ ಫಿಲಮ್ ರಿಲೀಸ್ ಆಯಿತು, ಮುತ್ತುರಾಜ್ ಅಂತ ಹೆಸರಿಟ್ಟೆ ಅವನಿಗೆ. ಇದೇ ಪ್ಲಸ್ ಪಾಯಿಂಟ್ ಆಗಿ ನನ್ನ ಸ್ನೇಹಿತರು ಹಿಂಗೆ ಮನೆಗೆ ಇಂಟರ್ವ್ಯೂ ಮಾಡಿದಾಗ ರಾಘಣ್ಣ ಅವರ ಅಕ್ಕವರು, ಯುವರಾಜ, ಒಂದು ವಿನಯ್ ರಾಜ್ಕುಮಾರ್ ಎಲ್ಲ ನನ್ನ ಹೆಸರು ಕೇಳ್ಬಿಟ್ಟು ಭಾಳ ಖುಷಿಯಾಗಿ ನನ್ನ ಬಾಯಿ ತುಂಬ ಅಪ್ಪಾಜಿ ಅಂತಾರೆ. ಇವತ್ತು ಅಪ್ಪಾಜಿ ಅಂತಾರೆ. ಅದು ನನ್ನ ಧನ್ಯ. ಅದರಿಂದ ನಾನು ಹಂಗೆ ಅದರಿಂದ ಪರಿಚಯ ಆಗಿ ಗಾಜನೂರು ಅವ್ರ ಮನೆಗೆ ಹೋಗಿ ನಾವೇ ಪ್ರೋಗ್ರಾಮ್ ಮಾಡಿ ನಾವೇ ಎಲ್ಲ ಮಾಡಿ ಮುಗಿಸ್ಕೊ ಬಂದಿದ್ವಿ. ನಮ್ಮ ಒಂದು ಧರ್ಮ. ನಾವೊಂದು ಕಲಾವಿದರಾಗಿ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನ್ ಆಗಿ ನಾವು ಇಷ್ಟು ಮಾಡೋದು ಏನಕ್ಕೆ ಹೇಳಿ. ಮತ್ತು ಅದು ನನ್ನ ಅಭಿಲಾಷೆ. ಎಲ್ಲರೂ ಕಲೆಗೆ ಬೆಲೆ ಕೊಡಿ. ಕಲೆ ಅಂದರೆ ಭಾಳ ಅದು ದೇವ್ರಿದ್ದಂಗೆ. ಕಲೆ ಇದ್ದಷ್ಟು ಮನುಷ್ಯ ಮುಂದಕ್ಕೆ ಯಶಸ್ವಿಯಾಗಿ ಇನ್ನೂ ಬಾಳ್ತಾನೆ. ನಾನೇ ಸಾಕ್ಷಿ. ನಾನು ನೋಡಿ, ಈ ಕಲೆಯಿಂದ ನನಗೆ ಯಾವುದೇ ಫೀಲಿಂಗ್ ಅನ್ನೋದೇ ಗೊತ್ತಿಲ್ಲ ನನಗೆ. ಎಲ್ಲೇ ಹೋಗ್ಲಿ ಎಲ್ಲ ಕಡೆ ನನಗೆ ಇಷ್ಟ ಕರೀತಾರೆ. ಯಾಕೆ ಕಲೆಯಿಂದ. ಇನ್ನೊಂದು ನಿಮ್ಮ ದೊಡ್ಡ ಗುಣ ಏನಪ್ಪಾ ಅಂತಂದ್ರೆ, ನಾನು ಉತ್ಪ್ರೇಕ್ಷೆ ಅಲ್ಲ, ನಾನು ತಮಾಷೆಗೆ ಹೇಳ್ತಾರ. ನಾನು ನಿಮ್ಮನ್ನ ನೋಡಿರ್ತಕ್ಕಂಥ ದೃಷ್ಟಿನೇ ಬೇರೆ. ಯಾಕಂದ್ರೆ ನೀವು ಯಾವುದೇ ಒಂದು ಸನ್ಮಾನಕ್ಕೆ ಆಸೆ ಪಟ್ಟವರಲ್ಲ, ಮತ್ತು ಅವಮಾನ ಆಯ್ತು ಅಂತ ಹಂಚ್ಕೊಂಡು ಕುಂತವರಲ್ಲ, ಮತ್ತು ಇನ್ನಿತರ ಯಾವುದೇ ರೀತಿಯಲ್ಲೂ ಕೂಡ ಆಸೆ ಪಟ್ಟವರಲ್ಲ. ಆ ಒಂದು ಸನ್ಮಾನ, ಒಂದು ತಾನಾಗೆ ಒಂದು ಬರುತ್ತಲ್ಲ ಸರ್, ಇದು ಹೇಗೆ ಸರ್? ನಿಮ್ಮ ತಂದೆ ತಾಯಿಗಳ ಪುಣ್ಯವೋ ಅಥವಾ ನಿಮ್ಮ ಪುಣ್ಯವೋ ಅಥವಾ ಹೆಂಗೆ ಸರ್ ಇದು? ಇಲ್ಲ, ಇದು ನಮ್ಮ ತಂದೆ ತಾಯಿಗಳ ಪುಣ್ಯನೇ. ಯಾಕಂದರೆ ನನಗೆ ಏನೂ ಗೊತ್ತಿಲ್ಲ. ಓದ್ತಾ ಇದ್ದಂಗೆ ಅಪಾಯಿಂಟ್ ಆಯಿತು, ಅಲ್ಲಿಂದ ಪ್ರಮೋಷನ್ ಆಯಿತು, ಒಂದು ಅಧಿಕಾರಿ ಅದೇ. ಹಾಗೆ ಕಲೆಯದು ಅಷ್ಟೇ.
ಯಾರೋ ಒಬ್ರು ಸ್ನೇಹಿತರು ಹಿಂಗೆ ನಿಮ್ಮಂಗೆ ಒಬ್ರು ಪರಿಚಯ ಮಾಡಿಸ್ಕೊಂಡು ಸಾಂಗ್ ಆಡಿ ಅಂತಂದ್ರು. ಆ ಗಾಡಿ ಆಡಿ ಆ ಸಾಂಗೇ ಪ್ರಸಿದ್ಧಿಯಾಗಿ ಅದರಿಂದ ನಾವು ತುಂಬ ಎಲ್ಲ ಯಾವುದೇ ಆಗಲಿ ಅವರು ಸ್ಟೇಜ್ಗಳು ಏನೇ ಒಂದು ಪ್ರೋಗ್ರಾಮ್ ಮಾಡಲಿ ಇವತ್ತು ಪರಿಚಯ ಆಯ್ತಾರೆ ಅಂದ್ಕೊಳ್ಳಿ. ಇವತ್ತು ಪರಿಚಯ ಆದ ತಕ್ಷಣ ನೆಕ್ಸ್ಟು ಅವರು ಅದು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ನನ್ನ ಗೆಸ್ಟಾಗಿ ಕರೀತಾರೆ. ಅದು ನನ್ನ ಧನ್ಯ. ಹೊಂದಾಣಿಕೆ ಗುಣ ಚೆನ್ನಾಗಿದೆ ಸರ್. ಅದು ನನ್ನ ಎಲ್ಲರ ಜೊತೆ ಕೋಆಪರೇಟ್ ಆಯ್ತೀರಿ. ಹೌದು. ಎಲ್ಲರ ಜೊತೆ ಮಿಂಗಲ್ ಆಗ್ತೀರಿ. ಹೌದು. ಸರ್ ಕೊನೆಯದಾಗಿ ನಮ್ಮ ಚಾನಲ್ಗೆ ಒಂದು ಶುಭಾಶಯ ನುಡಿ. ನಮ್ಮ ಮಿಮಿಕ್ರಿ ರಾಜವರು ಒಂದು ಚಾನಲ್ ಮಾಡಿ ಇವತ್ತಿಗೆ 5 ವರ್ಷ ಆಗಿದೆ. 8/1/2020 ಸ್ಥಾಪನೆಗೆ ಇವತ್ತಿಗೆ ಕರೆಕ್ಟ್ ನಾಳೆ 5 ವರ್ಷ ತುಂಬುತ್ತೆ. ಇವತ್ತೇ ಇವತ್ತಿಗೆ 5 ವರ್ಷ ತುಂಬುತ್ತೆ. ಬಟ್ ಅವರು ತುಂಬ ದೊಡ್ಡ ಕಲಾವಿದರು ರಾಜಣ್ಣವರು. ಎಲ್ಲ ಕಲಾವಿದರನ್ನು ಬೆಳೆಸ್ತಾರೆ. ಅವರು ನಮ್ಮ ನಂತರ ಹಂಗಿಲ್ಲ. ಅವರು ಯಾವಾಗಲೂ ಅವ್ರ ಜೊತೆನೂ ಹೋಗಿದ್ದೀನಿ ಪ್ರೋಗ್ರಾಮ್ಗಳಿಗೆ. ಅವ್ರ ಜೊತೆ ಹೋದ್ರು ಅಷ್ಟೇ ಅವರು ನಮ್ಮ ಜೊತೆ ಭಾಳ ಸರಳ ಜೀವಿ ಥರ ಕೂತ್ಕೋತಾರೆ. ನಾವೇ ಅವ್ರು ಗುರ್ತಿಸ್ತೀವಿ, ರಾಜಣ್ಣ ಹೋಗಿ ಮುಂದೆ ಇಲ್ಲ ಸರ್ ನೀವು ಹೋಗಿ ಅಂತ ನಮ್ಮನ್ನ ಭಾಳ ಉತ್ಪ್ರೇರಿಸ ಕೊಟ್ಟು ನಮಗೆ ಚೆನ್ನಾಗಿ ಆಡಿ ಇದು ಬೆಳೆಸೋಕೆ ತಯಾರಿ ಮಾಡ್ತಾರೆ. ಇದು ಅವರು ದೊಡ್ಡ ಗುಣ. ನಾನು ದೇವರಲ್ಲಿ ಕೇಳೋದು ಒಂದೇ ಒಂದು, ರಾಜಣ್ಣವರೇ ನಿಮ್ಮ ಚಾನಲ್ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಇದು ನನ್ನ ಅಭಿಲಾಷೆ, ಆಸೆ, ನಿರೀಕ್ಷೆ. ತುಂಬಾ ಧನ್ಯವಾದಗಳು ಮಹೇಶ್ ಸರ್. ಧನ್ಯವಾದ. ಧನ್ಯವಾದಗಳು ಸರ್.